ಬಸವರಾಜ್ ಗುರೂಜಿ 2023 ಕಳೆದು 2024 ಅಂದರೆ ಸಂಖ್ಯೆ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇದೆ. ಏನೆಲ್ಲ ಬದಲಾವಣೆಗಳಾಗುತ್ತೆ, ಜೊತೆಗೆ ಈ ವರ್ಷದ ಗ್ರಹಣಗಳ ಬಗ್ಗೆ ಹೇಳೋದಾದ್ರೆ? ಭಗವದ್ಗೀತೆಯಲ್ಲೇ ಹೇಳ್ತಾರೆ ಪರಿವರ್ತನೆ ಜಗದ ನಿಯಮ ಅಂತ. ಆ ರೀತಿ ನೋಡಕ್ಕೆ ಹೋದಾಗ 23ರಿಂದ 24ಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಪ್ರಥಮವಾಗಿ ಎಲ್ಲರಿಗೂ ಶುಭಾಶಯಗಳನ್ನು 24ಕ್ಕೆ ಕೋರುತ್ತಾ 24 ಬರ್ತಾ ಇದೆ. ಏನು ವಿಶೇಷ ಇರ್ಬೋದು? ಸಂಖ್ಯೆಗಳನ್ನು ಅನುಸಾರವಾಗಿ ನೋಡಕ್ಕೆ ಹೋದಾಗ 24 ಕಡೆಯ ನಂಬರ್ಗಳು 24. 1/1/2024 ಕೂಡಿದಾಗ ಒಟ್ಟಾರೆಯಾಗಿ ಸಮಿಷ್ಟಿ ಸಂಖ್ಯೆ ಅಂತ ಕರಿತೀವಿ. ಆ ಸಮಿಷ್ಟಿ ಸಂಖ್ಯೆಯೂ ಸಹ 1 ಬರ್ತಾ ಇದೆ. ಅದನ್ನೇ ನಾವು ಒಂದು ಡೆಸ್ಟಿನಿ ನಂಬರ್ ಅಂತ ಕರಿತೀವಿ. ಆ 1/1/2024 ಟೋಟಲ್ ಆಗಿ ಲೆಕ್ಕಾಚಾರ ಮಾಡಿ ಕೂಡಿದಾಗ ಬರ್ತಕ್ಕಂತಹ ಸಂಖ್ಯೆ 1. ಇನ್ನು ಈ ಕೇವಲ ವರ್ಷವನ್ನು ಮಾತ್ರ ನಾವು ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ 8. ಇಲ್ಲಿ ನಾವು ಹೇಳ್ತೀವಿ ಶನಿ ಮತ್ತು ರವಿಯ ಸಂಖ್ಯೆ ಕೂಡ ಇದಾಗಿರೋದ್ರಿಂದ ಸಾಕಷ್ಟು ಪರಿವರ್ತನೆಗಳು ಈ ವರ್ಷದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. 2023ರಲ್ಲಿ ನೋಡಿದಾಗ ನಾವು 5 ಗ್ರಹಣಗಳಿತ್ತು. ಅದೇ ರೀತಿ 2024ಕ್ಕೆ ಬಂದಾಗ ಈ ವರ್ಷ 2024ರಲ್ಲಿ 4 ಗ್ರಹಣಗಳನ್ನು ಬ್ಯಾಕ್ ಟು ಬ್ಯಾಕ್ ನೋಡ್ತೀವಿ. ಮಾರ್ಚ್ ಏಪ್ರಿಲ್ ಸೆಪ್ಟೆಂಬರ್ ಅಕ್ಟೋಬರ್ ಆ ರೀತಿ 4 ಗ್ರಹಣಗಳನ್ನು ಒಂದೇ ಮಾಸದ ಹತ್ರ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಕೂಡ ಒಂದು ವಿಶೇಷತೆ. ಇದರ ಪ್ರಭಾವ ಇದ್ರೆ ಇದರ ಫಲವನ್ನು ಕೂಡ ನಾವು ಮುಂದೆ ಹೇಳ್ಕೊಂಡು ಹೋಗೋಣ.